ಕೊಡಗು ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಜಿಲ್ಲೆಯ ನಾನಾ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸಿದೆ. ಅದರಂತೆ ಮಡಿಕೇರಿ ನಗರದಲ್ಲಿರುವಂತಹ ಮಂಗಳಾದೇವಿ ನಗರದಲ್ಲಿ ಹಲವಾರು ಮನೆಗಳ ಹಿಂಭಾಗದಲ್ಲಿ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಾ ಇದೆಯಂತೆ. ಮಣ್ಣು ಕುಸಿತವಾದ ಜಾಗಕ್ಕೆ ನಗರಸಭೆ ವತಿಯಿಂದ ಟಾರ್ಪಲ್ ಹಾಕಲಾಗಿದೆ. ಆದರೆ ಮಳೆ ಹೆಚ್ಚಾದರೆ ಯಾವುದೇ ಸಮಯದಲ್ಲಿ ಕೂಡ ಮತ್ತಷ್ಟು ಮಣ್ಣು ಮನೆಯ ಮೇಲೆ ಬರೋ ಸಾಧ್ಯತೆ ಇದೆ. ಲವಿ ಅನ್ನೋರನ್ನ ನಗರಸಭೆ ಅಧಿಕಾರಿಗಳು ಕಚೇರಿಗೆ ಕರೆದು ತಕ್ಷಣವೇ ಮನೆ ಖಾಲಿ ಮಾಡಬೇಕು. ಒಂದು ವೇಳೆ ಇಲ್ಲೇ ಇದ್ದರೆ ಮುಂದಿನ ದಿನಗಳಲ್ಲಿ ಅನಾಹುತ ಆದರೆ ತಾವೇ ಜವಾಬ್ದಾರಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಆದರೆ ತಾವು ಬೇರೆ ಎಲ್ಲಿಗೆ ಹೋಗೋದು ಅಂತ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಬಿಕಾಸ್ ಬೇರೆ ವ್ಯವಸ್ಥೆ ಇಲ್ಲುವಂತೆ ಅವ್ರ ಹತ್ರ. ಕೊಡಗು ಜಿಲ್ಲೆಯಲ್ಲಿ ಈಗಾಗಲೇ ಮಳೆಗಾಲ ಆರಂಭ ಆಗಿದೆ. ಭಾರಿ ಮಳೆ ಆಯಿತು ಅಂದರೆ ಪ್ರವಾಹ ಪೀಡಿತ ಪ್ರದೇಶ ಇರ್ಬೋದು, ಗುಡ್ಡಗಾಡು ನಿವಾಸಿಗಳಿಗೆ ಒಂದು ರೀತಿ ಆತಂಕ ಕೂಡ ಹೆಚ್ಚಾಗುತ್ತೆ. ಇಂತಹ ಸಂದರ್ಭದಲ್ಲಿ ಮಡಿಕೇರಿ ನಗರದ ಮಂಗಳದೇವಿ ನಗರದಲ್ಲಿ ನಾವಿದ್ದೇವೆ. ಪ್ರಸ್ತುತ ಇಲ್ಲಿನ ಸನ್ನಿವೇಶವೇ ವಿಭಿನ್ನವಾಗಿದೆ. ಯಾಕಂದರೆ ಈ ಒಂದು ಮಂಗಳದೇವಿ ನಗರ 2018ರಿಂದನೇ ಈ ಒಂದು ಸ್ಥಳ ಸುರಕ್ಷಿತ ಅಲ್ಲ ಅಂತ ಈಗಾಗಲೇ ತಜ್ಞರು ಕೂಡ ವರದಿಯನ್ನು ನೀಡಿದ್ದಾರೆ. ಹಲವಾರು ಜನರು ಕೂಡ ಈ ಒಂದು ಏರಿಯಾವನ್ನು ತೊರೆದು ಸಾಕಷ್ಟು ಜನರು ಹೋಗಿದ್ದಾರೆ. ಇನ್ನೊಂದಷ್ಟು ಜನರು ಈ ಒಂದು ಬಡಾವಣೆಯಲ್ಲೇ ಒಂದು ರೀತಿ ಆತಂಕದ ನಡುವೆ ಜೀವನವನ್ನು ಕಳೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ 2018-19ನೇ ಸಾಲಿನಲ್ಲಿ ನಡೆದಂತಹ ಮಹಾಮಳೆಯಿಂದ ಸಾಕಷ್ಟು ಜನರು ಒಂದು ರೀತಿ ಮನೆಯನ್ನೇ ಕಳ್ಕೊಂಡಿದ್ದಾರೆ. ಅದರ ಅವಶೇಷವನ್ನು ನಾನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ. ಆ ಅವಶೇಷ ಕೂಡ ಅಲ್ಲೇ ಇದೆ. ಯಾಕಂದರೆ ಅಲ್ಲಿ ಈ ಮನೆಯಿಂದ ಪಕ್ಕದಲ್ಲೇ ಅಲ್ಲೊಂದು ಮನೆ ಕೂಡ ಇತ್ತು. ಅವರು ಕೂಡ ಈ ಒಂದು ಮಹಾಮಳೆಯಿಂದನೇ ಜೀವ ಭಯದಿಂದ ಮನೆಯನ್ನೇ ತೊರೆದು ಹೋಗಿರ್ತಕ್ಕಂಥದ್ದು. ಅಲ್ಲಿ ಸಂಪೂರ್ಣವಾಗಿ ಮನೆ ಕೂಡ ನೆಲ ಕಚ್ಚಿರ್ತಕ್ಕಂಥದ್ದು. ಇದೀಗ ಮಹಾಮಳೆ ಕೂಡ ಬರ್ತಾ ಇದೆ. ಕೊಡಗಿನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯ ಪ್ರಮಾಣ ಅಧಿಕ ಆಗುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ 14 ವರ್ಷಗಳ ನಂತರ ಮತ್ತೆ ಜಾಸ್ತಿ ಮಳೆ ಆಗುವ ಸಾಧ್ಯತೆ ಇದೆ ಅನ್ನೋದು ಈಗಾಗಲೇ ಹವಾಮಾನ ಇಲಾಖೆಯವರು ಕೂಡ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಈಗಾಗಲೇ ಅಲ್ಪ ಪ್ರಮಾಣದಲ್ಲಿ ಮತ್ತು ಸಣ್ಣ ಪುಟ್ಟದಾಗಿ ಗುಡ್ಡ ಕೂಡ ಕುಸಿತಾ ಇದೆ. ಯಾವ ರೀತಿ ಕುಸಿತಾ ಇದೆ ಅಂದರೆ ಮನೆಗೆ ಸಂಪೂರ್ಣವಾಗಿ ಹಾನಿ ಉಂಟಾಗುವಂಥ ಬಹಳ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಗುಡ್ಡ ಕುಸಿದ್ರೆ ನೇರವಾಗಿ ಸಾವಿರಾರು ಅಡಿ ಆಳಕ್ಕೆ ಹೋಗುವಂತಹದ್ದು, ಮನೆಯ ಸಮೇತ ಹೋಗಿ ಅಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ಮುಂದಿನ ದಿನಗಳಲ್ಲಿ ನಿರೀಕ್ಷೆಯನ್ನು ಮಾಡ್ಕೊಳ್ಳಲ್ಲ, ಅದರ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂತಹ ಪರಿಸ್ಥಿತಿ ಇಲ್ಲಿ ಇದೀಗ ಇಂತಹ ಸಂದರ್ಭಕ್ಕೆ ಇಲ್ಲೊಂದು ಮನೆ ಕೂಡ ತುತ್ತಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂದರೆ ಲೆವಿನ್ ಅವರ ಮನೆ ಕೂಡ ಇದು. ಇಲ್ಲಿ ಸಹೋದರ ಮತ್ತು ಸಹೋದರಿಯರು ಇಬ್ಬರೇ ಈ ಮನೆಯಲ್ಲಿ ಸದ್ಯಕ್ಕೆ ವಾಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗುಡ್ಡ ಯಾವಾಗ ಕುಸಿತು ಸಂಪೂರ್ಣವಾಗಿ ಮನೆ ಕೂಡ ಜಖಂಗೊಂಡಿರ್ತಕ್ಕಂಥದ್ದು. ಮನೆಯ ಒಳಗಡೆ ಏನಿದೆ ಗೋಡೆ ಅವೆಲ್ಲವೂ ಕೂಡ ಈಗಾಗಲೇ ಬಿರುಕು ಕೂಡ ಬಿಟ್ಟಿರ್ತಕ್ಕಂಥದ್ದು. ಮನೆಯ ಒಳಗಡೆನೂ ಸಾಕಷ್ಟು ಮನೆಯ ಏನು ನೆಲ ಇದೆ ನೆಲದಲ್ಲೂ ಕೂಡ ಬಿರುಕು ಬಿಟ್ಟಿರೋದ್ರಿಂದ ಒಂದು ರೀತಿ ಈ ಮನೆ ವಾಸಕ್ಕೆ ಯೋಗ್ಯ ಅನ್ನೋ ಪರಿಸ್ಥಿತಿ ಕೂಡ ತಲುಪಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, 2018-19 ಅಲ್ಲದೆ 2013-14ನೇ ಸಾಲಿನಲ್ಲಿ ಇದೇ ಭಾಗದ ಕೆಳ ಭಾಗದಲ್ಲಿ ಒಂದಷ್ಟು ನಾವು ನೋಡ್ತಾ ಹೋದರೆ ಅಲ್ಲಿ ಒಂದಷ್ಟು 4 ಜನರು ಕೂಡ ಮಹಾಮಳೆಗೆ ಜೀವ ಬಲಿಯಾಗಿದ್ದರು. ಇನ್ನು ಅದ್ರ ಅನತಿ ದೂರದಲ್ಲಿ ಇನ್ನೊಂದು ಬೃಹತ್ ಬಿಲ್ಡಿಂಗ್ ಕೂಡ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ. ಅದು ಕೂಡ ಕೆಲಸದ ಕಾರ್ಮಿಕರು, ಹಲವಾರು ವರ್ಷದ ಹಿಂದೆ ಕೆಲಸದ ಕಾರ್ಮಿಕರು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲೇ ಗುಡ್ಡ ಕುಸಿತಿತ್ತು. ಅಲ್ಲಿರ್ತಕ್ಕಂಥ